ಓಂ ಶಾಂತಿ. ಮುರಳಿಯ ದಿನಾಂಕ 12/1/2022. मीठे बच्चे, बाप से पूरा वर्षा लेने के लिए विकारों का दान जरूर देना है. देही अभिमानी बनना है. मम्मा बाबा कहते हो तो लायक बनो. ಮಧುರ ಮಕ್ಕಳೇ, ತಂದೆಯಿಂದ ಸಂಪೂರ್ಣ ಆಸ್ತಿ ಬೇಕೆಂದರೆ ವಿಕಾರಗಳನ್ನು ಅವಶ್ಯವಾಗಿ ದಾನ ಕೊಡಬೇಕು. ಆತ್ಮ ಅಭಿಮಾನಿ ಅಂದರೆ ದೇಹಿ ಅಭಿಮಾನಿ ಆಗಬೇಕು. ಮಮ್ಮ ಬಾಬಾ ಅಂತ ಕರಿತೀರಿ ಅಂದ ಮೇಲೆ ಅವರ ಸಮಾನ ಲಾಯಕ ಆಗಬೇಕು. प्रश्न: आस्तिक बने हुए बच्चे भी किस एक बात के कारण नास्तिक बन जाते हैं? ಆಸ್ತಿಕ ಆಗಿರುವಂತಹ ಮಕ್ಕಳೂ ಸಹ ಯಾವ ಒಂದು ಮಾತಿನ ಕಾರಣದಿಂದ ನಾಸ್ತಿಕ ಆಗಿಬಿಡ್ತಾರೆ? ಉತ್ತರ: ದೇಹ ಅಭಿಮಾನ್ ಕೆ कारण. जो कहते हम सब कुछ जानते हैं, पुरानी चाल छोड़ते नहीं, ज्ञान की गोली लगने के बाद फिर माया की गोली खाते रहते हैं. मैं आत्मा हूँ, देही अभिमानी बनना है. इस बात को भूलने से आस्तिक बने हुए भी नास्तिक बन जाते हैं. ईश्वरीय गोद से मर जाते. ದೇಹ ಅಭಿಮಾನದ ಕಾರಣದಿಂದ ನಾವೆಲ್ಲರೂ ತಿಳಿದಿದ್ದೇವೆ ಎಂದು ಹೇಳುತ್ತಾ ಯಾರು ತಮ್ಮ ಹಳೆಯ ಅಭ್ಯಾಸದಲ್ಲಿನೇ ಇರ್ತಾರೆ, ಜ್ಞಾನದ ಗುಂಡು ತಾಗಿದ ನಂತರ ಮತ್ತೆ ಮಾಯೆಯ ಗುಂಡಿಗೆ ಬಲಿಯಾಗ್ತಾರೆ. ನಾನು ಆತ್ಮ ಆಗಿದ್ದೀನಿ, ಆತ್ಮ ಅಭಿಮಾನಿ ಆಗಬೇಕು ಎಂಬ ಮಾತನ್ನು ಯಾರು ಮರೀತಾರೆ ಅವರು ಆಸ್ತಿಕ ಆದವರು ಸಹ ಮತ್ತೆ ನಾಸ್ತಿಕ ಆಗಿಬಿಡ್ತಾರೆ. ಅಂದರೆ ಈಶ್ವರನ ಮಡಿಲಿನಿಂದ ಸತ್ತು ಹೋಗ್ತಾರೆ. ಗೀತ: ಆಜ ನಹಿ ತೋ ಕಲ್ ಬದಲೇಗಿ ಯಹ ದುನಿಯಾ. ಇಂದಿಲ್ಲ ನಾಳೆ ಈ ಪ್ರಪಂಚ, ಈ ಜಗತ್ತು ಬದಲಾಗಲಿದೆ. ವಹ ಭಿ ಘಡಿ ಹೈ, ಯಹ ಭಿ ಬೇಹದ್ ಕಿ ಘಡಿ. ಓಂ ಶಾಂತಿ. ಸ್ಥೂಲವಾದ ಗಡಿಯಾರನೂ ಇದೆ. ಈ ಸೃಷ್ಟಿಚಕ್ರ ಅನ್ನೋದು ಬೇಹದ್ದಿನ ಗಡಿಯಾರ ಆಗಿದೆ. ಉಸ್ಮೇ ಭಿ ಕ್ವಾರ್ಟರ್, ಹಾಫ್ और फुल दिखाया है. इसमें भी ऐसे है. ಆ ಗಡಿಯಾರದಲ್ಲೂ ಸಹ ಕಾಲು ಭಾಗ, ಅರ್ಧ ಭಾಗ, ಮುಕ್ಕಾಲ ಭಾಗವನ್ನು ತೋರಿಸ್ತಾರೆ. ಈ ಗಡಿಯಾರದಲ್ಲೂ ಸಹ 4 ಭಾಗಗಳಿವೆ. 4 ಹಿಸ್ಸೆ है. वहाँ 15-15 मिनट मिले हुए हैं. वैसे यह फिर 1 से शुरू करेंगे. इसमें आधा कल्प है दिन, आधा कल्प है रात. ಆ ಗಡಿಯಾರದಲ್ಲಿ ಕಾಲು ಭಾಗಕ್ಕೆ 15-15 ನಿಮಿಷಗಳನ್ನು ಕೊಟ್ಟಿರ್ತಾರೆ. ಹಾಗೆ ಈ ಗಡಿಯಾರದಲ್ಲಿ ಅರ್ಧ ಭಾಗ ಹಗಲು ಇರ್ತದೆ, ಅರ್ಧ ಭಾಗ ರಾತ್ರಿ ಇರ್ತದೆ. जैसे नक्शे में देखा, नॉर्थ पोल में 6 मास रात होती तो जरूर साउथ पोल में 6 मास दिन होगा. यहाँ भी ब्रह्मा का दिन आधा कल्प तो ब्रह्मा की रात आधा कल्प. ಉತ್ತರ ಧ್ರುವದಲ್ಲಿ 6 ತಿಂಗಳು ರಾತ್ರಿ ಇರ್ತದೆ. ಆಗ ದಕ್ಷಿಣ ಧ್ರುವದಲ್ಲಿ ಅರ್ಧ ವರ್ಷ 6 ತಿಂಗಳು ಹಗಲು ಇರ್ತದೆ.
ಹಾಗೆ ಈ ಸೃಷ್ಟಿ ನಾಟಕದಲ್ಲಿ ಬ್ರಹ್ಮನ ಹಗಲು ಅರ್ಧ ಕಲ್ಪ, ಬ್ರಹ್ಮನ ರಾತ್ರಿ ಅರ್ಧ ಕಲ್ಪ ಇರ್ತದೆ. दुनिया वाले यह नहीं जानते कि यह ड्रामा का चक्र है, जिसको कल्प वृक्ष भी कहा जाता है. इनकी आयु कितनी है? नाम ही है कल्प वृक्ष. इतनी आयु वाला बड़ा वृक्ष तो कोई होता नहीं, इसलिए इनकी भेंट बनेन ट्री से की जाती है. ಬಾಬಾ ಹೇಳ್ತಾರೆ, ಈ ನಾಟಕದ ಚಕ್ರ ಎಷ್ಟು ವರ್ಷಗಳ ಕಾಲ ನಡೀತದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಈ ನಾಟಕದ ಚಕ್ರ ಅಥವಾ ವೃಕ್ಷ ಒಂದು ಕಲ್ಪದ ಆಗಿದೆ. 5000 ವರ್ಷಕ್ಕೊಮ್ಮೆ ಹೊಸ ವೃಕ್ಷ ಪ್ರಾರಂಭ ಆಗಿ ಹಳೆ ವೃಕ್ಷ ಉರುಳಲಿಕ್ಕೆ 5000 ವರ್ಷಗಳು ಬೇಕಾಗ್ತವೆ. ಇಷ್ಟೊಂದು ವರ್ಷಗಳ ತನಕ ಬದುಕುವ ಉಳಿಯುವ ಯಾವ ವೃಕ್ಷವೂ ಈ ಪ್ರಪಂಚದಲ್ಲಿ ಇಲ್ಲ. ಆದ್ದರಿಂದ ಈ ಮರ ಅಥವಾ ವೃಕ್ಷವನ್ನು, ಕಲ್ಪವೃಕ್ಷವನ್ನು ಆಲದ ಮರಕ್ಕೆ ಹೋಲಿಸುತ್ತಾರೆ. ಉನ್ಕಾ ಭಿ ಫೌಂಡೇಶನ್ ಸಡ್ ಗಯಾ ಹೈ, ಬಾಕಿ ಝಾಡ್ ಖಡಾ ಹೈ. ಕಲ್ಕತ್ತಾದಲ್ಲಿ ಇರುವಂತಹ ಬೃಹದಾಕಾರದ ಆಲದ ಮರ, ಅದರ ಬುನಾದಿ ಹೋಗಿಬಿಟ್ಟಿದೆ. ಹಳೆ ಬೇರುಗಳು ನಶಿಸಿ ಹೋಗಿವೆ. ಆದರೆ ಹೊಸ ಬೇರುಗಳ ಆಧಾರದಿಂದ ವೃಕ್ಷ ನಿಂತಿದೆ. ಹಾಗೆ ಬಾಬಾ ಹೇಳ್ತಾರೆ, ಈ ಮಾನವರ ವಂಶವೃಕ್ಷ, ಕಲ್ಪವೃಕ್ಷ, ಧರ್ಮಗಳ ವೃಕ್ಷ ಕೊನೆ ಕಾಲದಲ್ಲಿ 3 ಕಾಲಗಳ ಮೇಲೆ ನಿಂತಿದೆ. ದೇವತಾ ಧರ್ಮದ ಕಾಲು ಮುರಿದು ಹೋಗಿದೆ. ದುನಿಯಾ ಮೇ ಯಹ ಕೋಯಿ ನಹಿ ಜಾನ್ತೆ, ಆಧಾ ಕಲ್ಪ ದಿನ್ ಆಧಾ ಕಲ್ಪ ರಾತ್, ಅರ್ಥಾತ್ ಆಧಾ ಕಲ್ಪ ಜ್ಞಾನ್ आधा कल्प भक्ति. वह आधा आधा नहीं कर सकते. सतयुग को बहुत टाइम दे दिया है, तो आधा आधा नहीं हो सकता. कोई हिसाब ही नहीं रहता. ಇಲ್ಲಿ ಬಾಬಾ ತಿಳಿಸ್ತಾರೆ, ಒಂದು ನಾಟಕದ ಅರ್ಧ ಭಾಗ ರಾತ್ರಿ ಇರ್ತದೆ, ಅರ್ಧ ಭಾಗ ಹಗಲು. ಅಂದರೆ ಅರ್ಧ ಕಲ್ಪ ಜ್ಞಾನ, ಅರ್ಧ ಕಲ್ಪ ಭಕ್ತಿ. ಆದರೆ ಲೌಕಿಕದ ಜನ ಅರ್ಧ ಕಲ್ಪ ರಾತ್ರಿ ಅರ್ಧ ಕಲ್ಪ ಹಗಲು ಅಂತ ಹೇಳೋದಿಲ್ಲ. ಅವರ ಲೆಕ್ಕದಲ್ಲಿ ಸತ್ಯಯುಗ ಬಹಳ ದೊಡ್ಡದು, ತ್ರೇತಾಯುಗ ಅದಕ್ಕಿಂತ ಸ್ವಲ್ಪ ಚಿಕ್ಕದ್ದು, ದ್ವಾಪರ ಯುಗ ಇನ್ನೂ ಚಿಕ್ಕದ್ದು, ಕಲಿಯುಗ ಇನ್ನೂ ಚಿಕ್ಕದ್ದು. ಅಂದರೆ ಅರ್ಧ ಅರ್ಧ ಎಂಬ ಲೆಕ್ಕ ಅಲ್ಲಿ ಬರೋದಿಲ್ಲ. ಮನುಷ್ಯ ಆಸ್ತಿಕ और नास्तिक अक्षर का भी अर्थ नहीं समझते. ಅವರ ಲೆಕ್ಕದಿಂದ ಸತ್ಯತ್ರೇತಾಯುಗನೇ ಮುಕ್ಕಾಲು ಭಾಗ, ಕಾಲು ಭಾಗದಲ್ಲಿ ದ್ವಾಪರ ಕಲಿಯುಗ ಮುಗಿದು ಹೋಗ್ತದೆ ಅಂತ ಹೇಳ್ತಾರೆ. ಹೀಗೆ ಮನುಷ್ಯರಿಗೆ ಕಲ್ಪದ ಲೆಕ್ಕಾಚಾರನೂ ಗೊತ್ತಿಲ್ಲ, ಯುಗಗಳ ಲೆಕ್ಕಾಚಾರನೂ ಗೊತ್ತಿಲ್ಲ, ಆಸ್ತಿಕ ಮತ್ತು ನಾಸ್ತಿಕ ಶಬ್ದಗಳ ಅರ್ಥನೂ ಗೊತ್ತಿಲ್ಲ. ಆಧಾ ಕಲ್ಪ ಸೃಷ್ಟಿ ಆಸ್ತಿಕ್ ರಹತಿ, ಆಧಾ ಕಲ್ಪ ನಾಸ್ತಿಕ್ ರಹತಿ. ಈಗ ಬಾಬಾ ತಿಳಿಸಿಕೊಟ್ರು, ಅರ್ಧ ಕಲ್ಪ ಈ ಪ್ರಪಂಚ ಆಸ್ತಿಕ ಪ್ರಪಂಚ ಆಗಿರ್ತದೆ. ಎಲ್ಲರೂ ಆಸ್ತಿವಂತರಾಗಿರ್ತಾರೆ. ಎಲ್ಲರ ಹತ್ತಿರ ಪರಮಾತ್ಮ ಕೊಟ್ಟಂಥ ಆಸ್ತಿ ಇರ್ತದೆ. ಆದರೆ ಅರ್ಧ ಕಲ್ಪ ಆಸ್ತಿಯನ್ನು ಕಳ್ಕೊಳ್ತಾರೆ, ನಾಸ್ತಿಕ ಆಗಿಬಿಡ್ತಾರೆ. ವಹ ಆಸ್ತಿಕ್ಪನ್ ಕಾ ವರ್ಷ ಬಾಪ್ ಸೆ ಮಿಲ್ತಾ ಹೈ. ಸತ್ಯತ್ರೇತಾಯುಗದಲ್ಲಿ ಆಸ್ತಿಕ ಆಗುವಂಥ ಆಸ್ತಿ ತಂದೆಯಿಂದ ಸಿಗ್ತದೆ. कोई भी नहीं जानते तो शिवरात्रि कब होती,
टाइम तो होना चाहिए ना, जबकि बाप आकर रात को दिन बनावे। बाबा को ही आकर ಭಕ್ತಿ का फल दे, ಭಕ್ತಿ से छुड़ाना है. ಬಾಬಾ ಹೇಳ್ತಾರೆ, ರಾತ್ರಿ ಆದಾಗ ಪರಮಾತ್ಮ ಬಂದು ಹಗಲನ್ನು ಮಾಡ್ತಾರೆ. ಕಲಿಯುಗದ ರಾತ್ರಿಯ ಕೊನೆ ಸಮಯದಲ್ಲಿ ಪರಮಾತ್ಮ ಬರ್ತಾನೆ. ಅದಕ್ಕೆ ಶಿವರಾತ್ರಿ ಅಂತ ಹೇಳಲಾಗ್ತದೆ. ಅವನೇ ಬಂದು ಭಕ್ತಿಯ ಫಲ ಕೊಡ್ತಾನೆ, ಭಕ್ತಿಯಿಂದ ಬಿಡಿಸ್ತಾನೆ. परमात्मा को आना भी जरूर है. पुकारते हैं पतिता पावन आओ. पतिता पावन कौन है यह नहीं जानते. ಎಲ್ಲ ಭಕ್ತರು ಕರಿತಾ ಬಂದಿದ್ದಾರೆ ಪತಿತ ಪಾವನ ಬಾ ಅಂಥೇಳಿ. ಆದರೆ ಪತಿತ ಪಾವನ ಯಾರು ಅನ್ನೋದು ಒಬ್ಬರಿಗೂ ಗೊತ್ತಿಲ್ಲ. ಆ ಕಾರಣದಿಂದ ಅಜ್ಞಾನಿಗಳಿಗೆ ನಾಸ್ತಿಕರು ಅಂತ ಹೇಳಲಾಗ್ತದೆ. ಜಾನ್ನೆ ವಾಲೋ ಮೇ ಭಿ ನಂಬರ್ವಾರ್ ಪುರುಷಾರ್ಥ ಅನುಸಾರ. ಯಾರು ಜ್ಞಾನವನ್ನು ತಿಳ್ಕೊಂಡಿದ್ದಾರೆ ಅವರಲ್ಲಿಯೂ ಸಹ ನಂಬರ್ವಾರ್ ಪುರುಷಾರ್ಥದ ಅನುಸಾರವಾಗಿ ಈ ಜ್ಞಾನವನ್ನು ಅರ್ಥ ಮಾಡಿಕೊಂಡಿದ್ದಾರೆ. यहाँ भी एक्यूरेट न जानने कारण आश्चर्यवत सुनंती कथंती भागಂತಿ हो जाते हैं. ಇಲ್ಲಿ ಬರುವಂಥವರು ಸಹ ಸರಿಯಾಗಿ ಅರ್ಥ ಮಾಡಿಕೊಳ್ಳದೇನೆ ಆಶ್ಚರ್ಯದಿಂದ ಜ್ಞಾನ ಕೇಳ್ತಾರೆ, ಹೇಳ್ತಾರೆ ಮತ್ತು ಇದ್ದಕ್ಕಿದ್ದಂಗೆ ಜ್ಞಾನ ಬಿಟ್ಟು ಓಡಿ ಹೋಗ್ತಾರೆ. ಬಾಬಾ ಕಾ ಪಹಲಾ ಫರ್ಮಾನ್ ಹೇ ಪವಿತ್ರತಾ ಕಾ. ತಂದೆ ಕೊಡುವ ಮೊದಲನೇ ಆದೇಶ ಆಗಿದೆ ಪವಿತ್ರತೆಯ ಆದೇಶ ಅಥವಾ ಆಜ್ಞೆ. ಬಹುತ್ ಸೆಂಟರ್ಸ್ है जहाँ विकारी मनुष्य भी अमृत पीने जाते हैं. धारणा कुछ भी नहीं कर सकते. ಅನೇಕ ಸೇವಾ ಕೇಂದ್ರಗಳಲ್ಲಿ ವಿಕಾರಿ ಮನುಷ್ಯರು ಸಹ ಬಂದು ಅಮೃತ ಕುಡಿತಾರೆ, ಅಂದರೆ ಜ್ಞಾನ ಕೇಳ್ತಾರೆ. ಆದರೆ ಪವಿತ್ರತೆ ಇಲ್ಲದೇ ಇರುವ ಕಾರಣ ಅವರಲ್ಲಿ ಧಾರಣೆ ಆಗೋದಿಲ್ಲ. ವಿಕಾರೋಂ ಕೋ ಭಿ ನಹಿ ಛೋಡ್ತೆ. ಅವರು ವಿಕಾರಗಳನ್ನು ಬಿಡೋದಿಲ್ಲ. ಜೋ ಅಮೃತ ಛೋಡ ವಿಷ ಪೀತೆ ಹೇ ಉನ್ಕೋ ಭಸ್ಮಾಸುರ್ ಕಹಾ ಜಾತಾ ಹೇ. ಈ ಥರ ಯಾರು ಅಮೃತ ಬಿಟ್ಟು ವಿಕಾರದ ವಿಷ ಕುಡಿತಾರೆ ಅವರಿಗೆ ಭಸ್ಮಾಸುರ ಅಂತ ಹೇಳಲಾಗ್ತದೆ. ಕಾಮಚಿತಾ ಪರ್ ಚಢ್ ಭಸ್ಮ ಹೋ ಜಾತೆ, ದೇವತಾ ಬಂತೆ ನಹಿ. ಅಂಥವರು ಕಾಮಚಿತೆಯನ್ನು ಏರಿ ಭಸ್ಮ ಆಗಿಬಿಡ್ತಾರೆ, ದೇವತಾ ಆಗೋದಿಲ್ಲ. ಪಹಲೆ ವಿಕಾರೋಂ ಕಾ ದಾನ್ ದೇನಾ ಚಾಹಿಯೆ. दान दे तब बाबा मम्मा कहने के लायक हो. ಮೊದಲು ವಿಕಾರಗಳನ್ನು ದಾನ ಕೊಡಬೇಕು, ಆಗ ಮಮ್ಮ ಬಾಬಾ ಅಂತ ಕರೀಲಿಕ್ಕೆ ನಾವು ಲಾಯಕರಾಗ್ತೀವಿ. ಕ್ರೋಧ ಭಿ ಕಮ್ ನಹಿ. ಕ್ರೋಧವು ಕಡಿಮೆ ಇಲ್ಲ. ಕ್ರೋಧ ಮೇ ಆಕರ್ ಪಹಲೆ ತೋ ಗಾಲಿ ದೇತೆ, ಫಿರ್ ಮಾರ್ನೆ ಭಿ ಶುರು ಕರ್ ದೇತೆ. ಕ್ರೋಧ ಬಂದವರು ಮೊದಲು ಬಾಯಿಯಿಂದ ಬೈಲಿಕ್ಕೆ ಶುರು ಮಾಡ್ತಾರೆ, ನಿಧಾನಕ್ಕೆ ಕೈಯಿಂದ ಹೊಡಿಲಿಕ್ಕೆ ಶುರು ಮಾಡ್ತಾರೆ. ಏಕ ದೋಕ ಖೂನ್ ಭಿ ಕರ್ ದೇತೆ. ಒಮ್ಮೊಮ್ಮೆ ಕ್ರೋಧ ಅತಿಯಾದಾಗ ಪರಸ್ಪರರ ಕೊಲೆನೂ ಮಾಡಿಬಿಡ್ತಾರೆ. ಅಖಬಾರೋ ಮೇ ಐಸೆ ಸಮಾಚಾರ ಬಹುತ್ ಛಪ್ತೆ. बाबा से वर्षा लेना है तो इन विकारों से जिनसे दुर्गति हुई है उसका दान जरूर देना पड़े. ಈ ಹೊಡೆದಾಟ ಕೊಲೆಯ ಸಮಾಚಾರಗಳು ಪತ್ರಿಕೆಗಳಲ್ಲಿ ಆಗಾಗ ಬರ್ತಾನೇ ಇರ್ತವೆ. ಬಾಬಾ ಹೇಳ್ತಾರೆ, ನಿಮಗೇನಾದರೂ ತಂದೆಯ ಆಸ್ತಿ ಬೇಕು ಅಂದರೆ ಈ ವಿಕಾರಗಳನ್ನು ಮೊದಲು
ಬಿಡಬೇಕು. ಆತ್ಮರ ದುರ್ಗತಿ ಆಗಿರುವುದೇ ಈ ವಿಕಾರಗಳ ಕಾರಣದಿಂದ. ಆದ್ದರಿಂದ ಈ ವಿಕಾರಗಳನ್ನು ಮೊದಲು ದಾನ ಕೊಡಬೇಕು. ಬಾಬಾ ಕಹತೆ, ಬಚ್ಚೆ ತುಮಕೋ ಅಶರೀರಿ ಬನ್ ಚಲ್ನಾ ಹೈ, ಯಹ ದೇಹ ಭಾನ್ छोड़ो. कितना समय तुम देह अभिमानी रहे हो. सतयुग में तुम आत्मा अभिमानी थे. ಬಾಬಾ ಹೇಳ್ತಾರೆ, ನೀವು ಅಶರೀರಿಯಾಗಿ ನಡಿಬೇಕು, ದೇಹ ಅಭಿಮಾನವನ್ನು ಬಿಡಬೇಕು. ಎಷ್ಟು ಸಮಯದಿಂದ ನೀವು ಅಂದರೆ ಅರ್ಧ ಕಲ್ಪದಿಂದ ನೀವು ದೇಹದ ಅಭಿಮಾನದಲ್ಲಿಯೇ ಇದ್ದೀರಿ. ಈಗ ಆತ್ಮ ಅಭಿಮಾನಿ ಆಗಬೇಕು. ಯಾಕೆ ಎಂದರೆ ಸತ್ಯಯುಗದಲ್ಲಿ ಎಲ್ಲರೂ ಆತ್ಮ ಅಭಿಮಾನಿಯಾಗಿ ಇರ್ತಾರೆ. ಸಮಜ್ತೆ ಹೇ ಹಮ್ ಆತ್ಮ ಏಕ ಶರೀರ್ छोड़ दूसरा लेते हैं. वहाँ माया होती नहीं, दुख की बात ही नहीं रहती. ಸತ್ಯಯುಗದಲ್ಲಿ ದೇವತೆಗಳಿಗೆ ದೇಹ ಬಿಡುವಾಗ ಗೊತ್ತಾಗ್ತದೆ, ನಾವು ಒಂದು ದೇಹ ಬಿಟ್ಟು ಮತ್ತೊಂದು ದೇಹದಲ್ಲಿ ಹೋಗ್ತಾ ಇದ್ದೇವೆ ಅಂತ. ಅಲ್ಲಿ ಮಾಯೆ ಇರೋದಿಲ್ಲ, ದುಃಖದ ಮಾತೇ ಇರೋದಿಲ್ಲ. यहाँ तो बड़ा आदमी बीमार पड़े तो अखबार में पड़ जाता है, कितना उनको बचाने की कोशिश करते. ಇಲ್ಲಿ ಯಾರಾದರೂ ಗಣ್ಯ ವ್ಯಕ್ತಿಗಳು ರೋಗಿಯಾದರೆ, ಅವರಿಗೆ ಕಾಯಿಲೆ ಬಂದರೆ ಪತ್ರಿಕೆಗಳಲ್ಲಿ ಬಂದ್ಬಿಡ್ತದೆ. ಅವರನ್ನು ಉಳಿಸುವುದಕ್ಕಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರೆ. देखो इस समय पोप का कितना मान है, परंतु इस समय सब है नास्तिक. ನೋಡಿ, ಈ ಸಮಯದಲ್ಲಿ ಕ್ರೈಸ್ತ ಧರ್ಮದ ಧರ್ಮಗುರು ಆಗಿರುವಂತಹ ಪೋಪ್ ಅವರಿಗೆ ಎಷ್ಟೊಂದು ಜನ ಮಾನ್ಯತೆ ಕೊಡ್ತಾರೆ, ಸನ್ಮಾನ ಮಾಡ್ತಾರೆ. ಆದರೆ ಎಲ್ಲರೂ ಆಗಿರುವುದು ನಾಸ್ತಿಕರೇ. ಗಾಡ್ ಫಾದರ್ ಕೋ ಜಾನ್ತೆ ನಹಿ ತೋ ನಾಸ್ತಿಕ್ ಕಹೆಂಗೇನಾ. ಕ್ರೈಸ್ತ ಧರ್ಮದವರು ಸಹ ಆ ಗಾಡ್ ಫಾದರ್ ಆಗಿರುವಂತಹ ಪರಮ ಪಿತನನ್ನು ತಿಳ್ಕೊಂಡಿಲ್ಲ ಅಂದ ಮೇಲೆ ಅವರು ಸಹ ನಾಸ್ತಿಕ ಆಗಿದ್ದಾರೆ. ಕೋಯಿ ಬಾಪ್ ಕೋ 5-7 ಬಚ್ಚೆ ಹೋ, ಕ್ಯಾ ಬಚ್ಚೆ ಕಹೆಂಗೆ ಕಿ ಯಹ ಬಾಪ್ ಹಮಾರಾ ಸರ್ವವ್ಯಾಪಿ ಹೈ. ತಿಳ್ಕೊಳ್ಳಿ, ಒಬ್ಬರಿಗೆ 5-7 ಜನ ಮಕ್ಕಳಿರ್ತಾರೆ. ಎಂದಾದರೂ ಆ ಮಕ್ಕಳು ನಮ್ಮ ತಂದೆ ಸರ್ವವ್ಯಾಪಿ ಆಗಿದ್ದಾರಂತ ಹೇಳ್ತಾರೇನು. ಯಹ ಬಾಪ ಭಿ ಕಹತೆ ಮೈ ರಚಯಿತಾ ಹೂಂ, ಯಹ ಮೇರಿ ರಚನಾ ಹೇ. ಹಾಗೆ ಬಾಬಾನು ಇಲ್ಲಿ ಹೇಳ್ತಾರೆ, ನಾನು ರಚಯಿತ, ಈ ಜಗತ್ತೇ ನನ್ನ ರಚನೆಯಾಗಿದೆ. ರಚನಾ ಮೇ ರಚಯಿತ ವ್ಯಾಪಕ್ ಕೈಸೆ ಹೋ ಸಕೇಗ. ರಚನೆಯಾದಂತಹ ಈ ಜಗತ್ತಿನಲ್ಲಿ ನಾನು ವ್ಯಾಪಕ ಹೇಗೆ ಆಗ್ತೀನಿ. ಕಿತನಿ ಸಹಜ ಬಾತ್ ಹೈ, ಫಿರ್ ಭಿ ಸಮಜ್ತೆ ನಹಿ. इसलिए बाप समझाते, पहले नास्तिक से आस्तिक बनाओ. जो कहे तो बरोबर परमपिता परमात्मा हमारा बाप है, उनसे वर्षा लेना है. ಮೊದಲು ಜನರನ್ನು ನಾಸ್ತಿಕರಿಂದ ಆಸ್ತಿಕರನ್ನಾಗಿ ಮಾಡಿರಿ. ಎಲ್ಲರೂ ಹೇಳಬೇಕು, ಪರಮಾತ್ಮನೇ ನಮಗೆ ತಂದೆ ಆಗಿದ್ದಾನೆ, ಅವನಿಂದ ಆಸ್ತಿ ತಗೋಬೇಕು ಅಂತ. कन्यादान में जो पैसे देते हैं उसको भी वर्षा कहेंगे. सुख का वर्षा कौन देते, दुख का वर्षा कौन देते, यह नहीं जानते. ಕನ್ಯಾದಾನದಲ್ಲಿ ಆ ಕುಮಾರಿಯ ಜೊತೆಗೆ ಸಾಕಷ್ಟು ಆಸ್ತಿನೂ ಕೊಡ್ತಿದ್ರು. ಕನ್ಯಾದಾನ ಮಾಡುವಾಗ
ವರದಕ್ಷಿಣೆ ಅಂತ ಏನು ಕೊಡ್ತಿದ್ರು ಅದು ತಂದೆ ತಾಯಿ ಕೊಡುವ ಆಸ್ತಿಯಾಗಿರ್ತಿತ್ತು. ಈಗ ನಮಗೆ ಸುಖದ ಆಸ್ತಿ ಕೊಡೋರು ಯಾರು, ದುಃಖದ ಆಸ್ತಿ ಕೊಡೋರು ಯಾರು ಅನ್ನೋದು ಭಾರತೀಯರಿಗೆ ಗೊತ್ತಿಲ್ಲ. ಭಾರತವಾಸಿ स्वर्ग को भूल गए, नाम भी लेते, कहते हैं फलाना स्वर्ग में गया, ಪರಂತು ಸಮಜ್ತೆ ನಹಿ. ಭಾರತವಾಸಿಗಳು ಸ್ವರ್ಗವನ್ನೇ ಮರ್ತು ಬಿಟ್ಟಿದ್ದಾರೆ. ಹೇಳ್ತಾರೆ ಇಂಥವರು ಸ್ವರ್ಗಕ್ಕೆ ಹೋದರು ಅಂತ. ಆದರೆ ಸ್ವರ್ಗದ ವಿಚಾರ ಏನೂ ಗೊತ್ತಿಲ್ಲ. ಬಾಪ್ ಕಹತೆ ಬಿಲ್ಕುಲ್ तुच्छ बुद्धि है, गाते हैं पतित पावन आओ, परंतु अपने को पतित समझते थोड़े ही. ಬಾಬಾ ಹೇಳ್ತಾರೆ, ಗಾಯನ ಮಾಡ್ತಾರೆ ಪತಿತ ಪಾವನ ಪರಮಾತ್ಮ. ಹೇ ಪತಿತ ಪಾವನ ತಂದೆಯೇ, ನೀನು ಸೃಷ್ಟಿಗೆ ಬಂದು ನಮ್ಮನ್ನು ಪಾವನ ಮಾಡು ಅಂತ. ಆದರೆ ಹಾಡುವಂಥವರು ತಮಗೆ ಪತಿತರು ಅಂತ ತಿಳ್ಕೊಳ್ತಿಲ್ಲ. ಜಗತ್ತು ಪತಿತ ಆಗಿದೆ ಅಂತ ಹೇಳ್ತಾರೆ. ಈ ಪತಿತ ಪ್ರಪಂಚದಲ್ಲಿ ನಾನು ಒಬ್ಬನು ಪಾಪಾತ್ಮ ಆಗಿದ್ದೇನೆ, ಪತಿತ ಆಗಿದ್ದೇನೆ ಅನ್ನೋದು ಅವರಿಗೆ ಅರ್ಥ ಆಗ್ತಿಲ್ಲ. ಬಾಪ್ ಕಹತೆ ಪಹಲೆ ಅಲ್ಫ ಪರ್ ಸಮಜಾओ. ಬಾಬಾ ಹೇಳ್ತಾರೆ, ಮೊದಲು ಪರಮಾತ್ಮನ ಬಗ್ಗೆ ತಿಳಿಸ್ರಿ. परमपिता परमात्मा से तुम्हारा क्या संबंध है? जब कहे हम नहीं जानते तो बोलो बाप को नहीं जानते हो. लौकिक बाप तो शरीर का रचयिता हुआ, परमात्मा आत्माओं का बाप है. ಯಾರೇ ಬರಲಿ ಮೊದಲು ಪರಮಾತ್ಮನ ಪರಿಚಯ ಕೊಡಿ. ಪ್ರಶ್ನೆ ಕೇಳ್ರಿ, ನಿಮಗೂ ಪರಮಾತ್ಮನಿಗೂ ಯಾವ ಸಂಬಂಧ ಇದೆ? ಯಾವಾಗ ಅವರು ಪರಮಾತ್ಮನ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ ಆಗ ತಿಳಿಸಿರಿ. ಹೇಗೆ ದೇಹಕ್ಕೆ ಒಬ್ಬರು ತಂದೆ ಇದ್ದಾರೆ, ರಚಯಿತ ಇದ್ದಾರೆ, ಹಾಗೆ ಆತ್ಮಕ್ಕೆ ಒಬ್ಬರು ತಂದೆ ಇದ್ದಾರೆ, ರಚಯಿತ ಇದ್ದಾರೆ, ಅವನೇ ಪರಮಾತ್ಮ ಅಂತ ತಿಳಿಸಿರಿ. कितनी सहज बात है, परंतु बच्चों की बुद्धि में नहीं बैठती. नहीं तो ಸರ್ವಿಸ್ करने लग पड़े. ಜನರಿಗೆ ಜ್ಞಾನ ತಿಳಿಸುವುದು ಸಹ ಎಷ್ಟೊಂದು ಸಹಜವಾಗಿದೆ. ಆದರೆ ಮಕ್ಕಳ ಬುದ್ಧಿಯಲ್ಲಿನೇ ಬಾಬಾ ಹೇಳಿದ್ದು ಧಾರಣೆ ಆಗೋದಿಲ್ಲ. ಆಗ ಅವರು ಸೇವೆ ಮಾಡೋದಿಲ್ಲ. ಒಂದು ವೇಳೆ ಬಾಬಾ ಹೇಳಿದ್ದು ಎಲ್ಲವೂ ಅರ್ಥ ಆಗಿಬಿಟ್ಟಿದ್ದರೆ, ಧಾರಣೆ ಆಗಿದ್ದರೆ ಅಂಥ ಮಕ್ಕಳು ಸೇವೆ ಮಾಡದೆ ಸುಮ್ಮನೆ ಕೂತ್ಕೊಳ್ಳೋದಿಲ್ಲ, ಸೇವೆಯಲ್ಲಿ ತೊಡಗಿಬಿಡ್ತಾರೆ. ಪರಮಾತ್ಮ ಸೆ ಕ್ಯಾ ಸಂಬಂಧ ಹೈ, ಪ್ರಜಾಪಿತಾ ಬ್ರಹ್ಮ ಸೆ ಕ್ಯಾ ಸಂಬಂಧ ಹೈ, ವಹ ಹೈ ಪರಂಪಿತಾ, ಯಹ ಹೈ ಪ್ರಜಾಪಿತಾ. प्रजापिता तो जरूर फिर यहाँ होगा. प्रजापिता ब्रह्मा का नाम सुना है ना. ಬಂದವರಿಗೆ ಕೇಳಿರಿ, ಪರಮಪಿತ ಯಾರು, ಪ್ರಜಾಪಿತ ಯಾರು? ಪ್ರಜಾಪಿತ ಬ್ರಹ್ಮ ಅಂದರೆ ಅವನು ಸಾಕಾರ ಲೋಕದಲ್ಲಿ ಇರ್ತಾನೆ. ನಿರಾಕಾರ ಪರಮಾತ್ಮನೇ ಸೃಷ್ಟಿ ಕೈಸೆ ರಚಿ. ನಿರಾಕಾರ ಪರಮಾತ್ಮ ಪರಮಧಾಮ ನಿವಾಸಿಯಾಗಿದ್ದಾನೆ. ಹಾಗಾದರೆ ಆ ನಿರಾಕಾರ ಪರಮಾತ್ಮ ಈ ಸೃಷ್ಟಿಯ ರಚನೆ ಹೇಗೆ ಮಾಡ್ತಾನೆ? ಪ್ರಜಾಪಿತಾ ಕೆ ದ್ವಾರ ರಚನಾ ರಚತೆ, ಉನ್ಕೆ ಬಚ್ಚೆ ಬಿ ಕೆ ಜರೂರ್ ಹೋಂಗೆ. ಆ ನಿರಾಕಾರ ಪರಮಾತ್ಮ ಪ್ರಜಾಪಿತಾ ಬ್ರಹ್ಮರವರ ಮೂಲಕ ಸಾಕಾರ ಲೋಕದಲ್ಲಿ ರಚನೆಯನ್ನು ರಚಿಸ್ತಾರೆ. ಆ ಪ್ರಜಾಪಿತನ ಮಕ್ಕಳಿಗೆ ಬ್ರಹ್ಮ ಕುಮಾರ್
ಬ್ರಹ್ಮ ಕುಮಾರಿ ಅಂತ ಹೇಳಲಾಗ್ತದೆ. ಬಚ್ಚೆ ಹಿ ವರ್ಸೆ ಕೆ ಲಾಯಕ್ ಬನೇಂಗೆ. ಮಕ್ಕಳೇ ಆಸ್ತಿಗೆ ಹಕ್ಕುದಾರ ಆಗ್ತಾರೆ, ಲಾಯಕ ಆಗ್ತಾರೆ. ಪರಂತು अच्छे अच्छे बच्चे भी युक्ति से समझाते नहीं है. नई नई बातें बाबा समझाते हैं, फिर भी बच्चे अपनी ही पुरानी चाल चलते रहते हैं. ಹೊಸ ಹೊಸ ಉಪಾಯಗಳನ್ನು ಬಾಬಾ ತಿಳಿಸ್ತಾನೇ ಇರ್ತಾರೆ. ಸೇವೆಗಾಗಿ ಹೊಸ ಹೊಸ ಯುಕ್ತಿಗಳನ್ನು ತಿಳಿಸ್ತಾರೆ. ಆದರೆ ಮಕ್ಕಳು ತಮ್ಮ ಹಳೆ ಅಭ್ಯಾಸದಲ್ಲಿನೇ ಇದ್ದು ಬಿಡ್ತಾರೆ. ನೈ ಧಾರಣಾ ನಹಿ ಕರ್ತೆ. ಹಳೆ ವಿಚಾರಗಳಲ್ಲಿ ಹಳೆ ಪದ್ಧತಿಯಲ್ಲಿನೇ ಇರ್ತಾರೆ. ಹೊಸ ರೀತಿಯ ಧಾರಣೆ ಮಾಡಿಕೊಳ್ಳೋದಿಲ್ಲ. ದೇಹ ಅಭಿಮಾನ್ ರಹತಾ ಹೈ. कहते हैं हम सब कुछ जानते, परंतु पहली बात ही न जानने के कारण फारकती दे देते. ಕೆಲವರಿಗೆ ದೇಹದ ಅಭಿಮಾನ ಬರ್ತದೆ. ನಮಗೆ ಎಲ್ಲವೂ ಗೊತ್ತಿದೆ, ಎಲ್ಲವೂ ತಿಳ್ಕೊಂಡಿದ್ದೇವೆ ಅಂತ ಅಭಿಮಾನದಿಂದ ಹೇಳ್ತಿರ್ತಾರೆ. ಆದರೆ ಮೊದಲನೇ ವಿಚಾರನೇ ಅವರಿಗೆ ಅರ್ಥ ಆಗಿರೋದಿಲ್ಲ. ದೇಹ ಅಭಿಮಾನ ಬಿಡಬೇಕು, ವಿಕಾರಗಳನ್ನು ದಾನ ಕೊಡಬೇಕು ಅನ್ನೋದೇ ಅವರಿಗೆ ಗೊತ್ತಿರೋದಿಲ್ಲ. ಆ ಕಾರಣದಿಂದ ತಂದೆಗೆ ಡೈವೋರ್ಸ್ ಕೊಟ್ಟು ಹೋಗಿಬಿಡ್ತಾರೆ. ಆಸ್ತಿಕ್ ಸೆ ನಾಸ್ತಿಕ್ ಬನ್ ಜಾತೆ. ಆಸ್ತಿಕ ಆದಂಥವರು ಮತ್ತೆ ನಾಸ್ತಿಕ ಆಗ್ತಾರೆ. ಈಶ್ವರೀಯ ಗೋದಮೆ ಆಕರ್ ಫಿರ್ ಮರ್ ಜಾತೆ. ಈಶ್ವರಿಯ ಮಡಿಲಿಗೆ ಬಂದು ಮತ್ತೆ ಆ ಮಡಿಲನ್ನು ಬಿಟ್ಟು ಹೋಗ್ತಾರೆ. ಅಂದರೆ ಜ್ಞಾನದಿಂದ ಸತ್ತು ಹೋಗ್ತಾರೆ. ಮಮ್ಮ ಬಾಬಾ ಭೀ ಕಹತೆ ಫಿರ್ ದೇಖೋ ಮರ್ತೆ ಕೇಸೆ. ಇಲ್ಲಿ ಬಂದಾಗ ಮಮ್ಮ ಬಾಬಾ ಅಂತ ಪ್ರೀತಿಯಿಂದ ಕರಿತಾ ಇರ್ತಾರೆ. ಮತ್ತೆ ನೋಡಿದರೆ ಆಕಸ್ಮಿಕವಾಗಿ ಸತ್ತು ಹೋಗ್ತಾರೆ. ಅಂದರೆ ಜ್ಞಾನ ಬಿಟ್ಟು ಹೋಗ್ತಾರೆ. ಗೋಲಿ ಲಗಿ ಮಾಯಾ ಕಿ ಅಥವಾ ದೇಹ ಅಭಿಮಾನ್ ಕಿ ಔರ್ ಯಹ ಮರ. ಯಾವಾಗ ಮಾಯೆಯ ಗುಂಡು ತಾಕ್ತದೆ, ದೇಹ ಅಭಿಮಾನದ ಗುಂಡು ತಾಕ್ತದೆ, ಆಗ ಮಕ್ಕಳು ಸತ್ತು ಹೋಗ್ತಾರೆ. ಯಹ ಹೇ ಜ್ಞಾನ ಕಿ ಗೋಲಿ, ವಹ ಹೇ ಮಾಯಾ ಕಿ ಗೋಲಿ. माया ऐसी गोली लगा देती जो आना ही छोड़ देते. तुम पांडवों की युद्ध माया से. ಬಾಬಾ ಜ್ಞಾನದ ಗುಂಡನ್ನು ಹಾಕ್ತಾರೆ ನಿಮ್ಮ ಮೇಲೆ. ಮಾಯೆ ತನ್ನ ಒಂದು ವಿಕಾರಗಳ ಗುಂಡನ್ನು ಮಕ್ಕಳ ಮೇಲೆ ಹಾಕ್ತದೆ. ಯಾವಾಗ ಮಾಯೆಯ ಗುಂಡಿಗೆ ಮಕ್ಕಳು ಬಲಿಯಾಗ್ತಾರೆ, ಆಗ ಈಶ್ವರಿಯ ಕ್ಲಾಸಿಗೆ ಬರುವುದನ್ನೇ ಬಿಟ್ಟು ಬಿಡ್ತಾರೆ. ಬಾಬಾ ಹೇಳ್ತಾರೆ, ನೀವು ಪಾಂಡವರು, ನಿಮ್ಮ ಯುದ್ಧ ಮಾಯೆ ಜೊತೆಗೆ ನಡೀತಾ ಇದೆ. ಬಾಪ್ ಸಮझाते हैं मुझे ज्ञान सागर कहते. ज्ञान सागर से ज्ञान गंगाएं निकली है. या पानी की वहाँ गंगा का चित्र भी ದೇವಿ ಕಾ ದಿಖಾತೆ. ಬಾಬಾ ಹೇಳ್ತಾರೆ, ನಾನು ಜ್ಞಾನ ಸಾಗರ, ನೀವೆಲ್ಲರೂ ಜ್ಞಾನ ಗಂಗೆಯರು. ಗಂಗೆ ಸ್ಥೂಲ ಗಂಗೆ ಆಗಿದೆಯೋ ಅಥವಾ ಜ್ಞಾನದ ಗಂಗೆ ಆಗಿದೆಯೋ? ವಹಾ ಗಂಗಾ ಕಾ ಚಿತ್ರ ಭಿ ದೇವಿ ಕಾ ದಿಖಾತೆ. ಜ್ಞಾನ ಸಾಗರದಿಂದ ಹುಟ್ಟುವಂತಹ ಗಂಗೆಯರು ಅವು ಸ್ಥೂಲ ಗಂಗೆಯರು ಆಗಿರ್ತವೆಯೋ ಅಥವಾ ಜ್ಞಾನಗಂಗೆಯರಾಗಿರ್ತವೆ? ಅಲ್ಲಿ ಗಂಗಾ ನದಿಯ ಹತ್ತಿರ ಒಂದು ದೇವಿಯ ಚಿತ್ರ ಅಥವಾ ವಿಗ್ರಹ ಮಾಡಿ ಇಟ್ಟಿದ್ದಾರೆ. ಫಿರ್ ಭಿ ಬುದ್ಧಿ ಮೇ ನಹಿ ಆತಾ ಯಹ ಕೌನ್ ಹೈ. ದೇವಿ ದೇವತಾ ತೋ ಕಿಸ್ಕೋ ಅಮೃತ ಪಿಲಾ ನ ಸಕೆ. ಒಂದು ವೇಳೆ ಗಂಗಾ ನದಿನೇ ದೇವಿ ಆಗಿದ್ದರೆ
ಬಾಬಾ ಹೇಳ್ತಾರೆ, ಸತ್ಯತ್ರೇತಾಯುಗದ ದೇವತೆಗಳು ಯಾರಿಗೂ ಅಮೃತ ಕೊಡೋದಿಲ್ಲ. ಇಲ್ಲಿ ಭಕ್ತರು ಏನು ಹೇಳ್ತಾರೆ, ಗಂಗಾ ನದಿನೇ ದೇವಿಯಾಗಿ ಗಂಗಾ ನದಿಯ ನೀರೇ ಅಮೃತ ಆಗಿದೆ. ಆ ಅಮೃತವನ್ನು ಗಂಗಾದೇವಿ ನಮ್ಮೆಲ್ಲರಿಗೂ ಕೊಡ್ತಾಳೆ ಎಂಬ ಭಾವನೆ ಭಕ್ತರಲ್ಲಿ ಇದೆ. ಯಜ್ಞ ಹಮೇಶಾ ಬ್ರಾಹ್ಮಣೋ ದ್ವಾರ ರಚಾ ಜಾತಾ ಹೇ. ಬಾಬಾ ಹೇಳ್ತಾರೆ, ಜ್ಞಾನದ ಅಮೃತ ಕೊಡುವಂಥವರು ಜ್ಞಾನಗಂಗೆಯರಾಗಿದ್ದಾರೆ ವಿನಃ ಸ್ಥೂಲ ಗಂಗೆ ಅಲ್ಲ. ಜ್ಞಾನಗಂಗೆಯರು ಜ್ಞಾನದ ಅಮೃತವನ್ನು ಸಂಗಮಯುಗದಲ್ಲಿ ಕೊಡ್ತಾರೆ ವಿನಃ ಸತ್ಯಯುಗದಲ್ಲಿ ಕೊಡೋದಿಲ್ಲ. ಜ್ಞಾನದೇವಿಯರು ಸಂಗಮ ಯುಗದಲ್ಲಿ ಇದ್ದಾರೆ. ಸ್ಥೂಲ ಗಂಗಾ ನದಿ ಏನಿದೆ ಅದು ದೇವಿ ಅಲ್ಲ, ಅದು ಪ್ರಕೃತಿಯಾಗಿದೆ ಅಂತ ಹೇಳ್ತಾರೆ ಬಾಬಾ. ಇನ್ನು ನೀವು ಬ್ರಾಹ್ಮಣರು ಎಲ್ಲರಿಗೂ ಜ್ಞಾನ ಅಮೃತ ಕೊಡ್ತೀರಿ. ಬ್ರಾಹ್ಮಣರ ಮೂಲಕನೇ ಯಜ್ಞದ ರಚನೆ ಆಗ್ತದೆ. ಯಜ್ಞದಲ್ಲಿ ಲಡಾಯಿ ಕಿ ಬಾತ್ ಕಹಾ ಸೆ ಆಯಿ? ಮತ್ತು ಇಲ್ಲಿ ಯುದ್ಧದ ವಿಚಾರ ಹೇಗೆ ಬಂತು? ಯಹ ಬಾತೆ ಸೆನ್ಸಿಬಲ್ ಬಚ್ಚೆ ಹಿ ಸಮಜ್ತೆ. ದೇವತೆಗಳಿಗೂ ಅಸುರರಿಗೂ ಯುದ್ಧ ನಡೀತು, ಸಮುದ್ರ ಮಂಥನ ಮಾಡಿದರು, ಅದರಿಂದ ವಿಷನೂ ಬಂತು ಅಮೃತನೂ ಬಂತು ಅಂತ ಕಥೆಗಳನ್ನು ಬರೆದಿದ್ದಾರೆ. ಬಾಬಾ ಹೇಳ್ತಾರೆ, ವಿಚಾರವಂತರಿಗೆ ಅರ್ಥ ಆಗ್ತದೆ ಆ ಥರ ಯಾವುದೂ ನಡೆದಿಲ್ಲ ಅಂತ. ಬುದ್ಧು ತೋ ಭೂಲ್ ಜಾತೆ. ಬುದ್ಧುಗಳು ಹೇಳಿದ್ದನ್ನೆಲ್ಲ ಒಪ್ಕೊಂಡು ಬಿಡ್ತಾರೆ, ಬಾಬಾ ಹೇಳಿದ್ದನ್ನು ಮರೀತಾರೆ. ಸ್ಕೂಲ್ ಮೇ ಭಿ नंबरवार तकदीरवान होते हैं ना. स्कूल में 12 मास बैठे रहे परंतु पढ़ाई पर ध्यान नहीं देते तो पढ़ नहीं सकते. ಹೇಗೆ ಶಾಲೆಯಲ್ಲಿ ನಂಬರ್ವಾರ್ ವಿದ್ಯಾರ್ಥಿಗಳು ಇರ್ತಾರೆ, ಕೆಲವರು 1 ವರ್ಷನೂ ಶಾಲೆಗೆ ಬಂದರೂ ವಿದ್ಯಾಭ್ಯಾಸದ ಕಡೆಗೆ ಗಮನನೇ ಇರೋದಿಲ್ಲ. ಗಮನ ಇಲ್ಲದೇ ಇರೋರು फेल ಆಗ್ತಾರೆ. बाप तो आत्माओं को पढ़ाते, वह मनुष्यों को पढ़ाते. बाप कहते, हे आत्मा सुनती हो. ಬಾಬಾ ಆತ್ಮರಿಗೆ ಓದಿಸ್ತಾರೆ, ಅವರು ಮನುಷ್ಯರಿಗೆ ಓದಿಸ್ತಾರೆ. ಬಾಬಾ ಆತ್ಮರ ಜೊತೆಗೆ ಮಾತಾಡ್ತಾರೆ. और कोई आत्मा से बात नहीं कर सकते. ಬೇರೆ ಯಾರೂ ಸಹ ಆತ್ಮರ ಜೊತೆಗೆ ಮಾತಾಡೋದಿಲ್ಲ. ಬಾಬಾ ಹೇಳ್ತಾರೆ, ತುಮ್ ಅಪ್ನೆ ಕೋ ಲಕ್ಕಿ ಸಿತಾರೆ ಸಮಜ್ತೆ ಹೋ, ತುಮಕೋ ಪಢಾತಾ ಆತ್ಮಾ ಹಿ ಕರ್ತಿ ಔರ್ ಕರಾತಿ. ನೀವು ನಿಮಗೆ ಭಾಗ್ಯಶಾಲಿ ನಕ್ಷತ್ರಗಳು ಅಂತ ತಿಳ್ಕೊಂಡಿದ್ದೀರಾ, ನಾನು ನಿಮಗೆ ಓದಿಸ್ತಾ ಇದ್ದೀನಿ. ಒಂದು ಪರಮಾತ್ಮ ಆತ್ಮರ ಜೊತೆಗೆ ಮಾತಾಡ್ತಾನೆ, ಇಲ್ಲ ಆತ್ಮರು ಆತ್ಮರ ಜೊತೆಗೆ ನೀವು ಮಾತಾಡ್ತೀರಿ. ಕರನ್ ಕರಾವನ್ ಹಾರ್ ಆತ್ಮ ಭೀ ಹೇ तो परमात्मा भी है. जैसे आत्मा आत्मा से कराती है वैसे परमात्मा बाप आत्माओं से कराते. ಆತ್ಮ ನಾನು ಕರನ್ ಕರಾವನ್ ಹಾರಾಗಿ ದೇಹದ ಮೂಲಕ ಕರ್ತವ್ಯಗಳನ್ನು ಮಾಡ್ತೀನಿ, ಆತ್ಮನೇ ಮಾಡಿಸ್ತದೆ. ಹಾಗೆ ಪರಮಾತ್ಮನು ಸಂಗಮ ಯುಗದಲ್ಲಿ ಆತ್ಮರ ಮೂಲಕ ತನ್ನ ಒಂದು ದಿವ್ಯ ಕರ್ತವ್ಯವನ್ನು ಮಾಡಿಸ್ತಾನೆ. ಬಾಪ್ ಕಹತೆ, ಮೈ ತುಮ್ ಆತ್ಮಾओं से अच्छा काम कराता. ಬಾಬಾ ಹೇಳ್ತಾರೆ, ನಾನು ನಿಮ್ಮ ಮೂಲಕ ಒಳ್ಳೆಯ ಕಾರ್ಯವನ್ನೇ ಮಾಡಿಸ್ತೀನಿ. ಒಳ್ಳೆಯ ಕಾರ್ಯ ಯಾವುದು? ಸಭಿ ಕೋ ಬಾಪ್ ಕಾ ಪರಿಚಯ ದೇನಾ. ಎಲ್ಲರಿಗೂ ಪರಮಾತ್ಮನ ಪರಿಚಯ ಕೊಡುವುದೇ ಒಳ್ಳೆಯ ಕಾರ್ಯ ಆಗಿದೆ. ಪಹಲೆ ಪಹಲೆ ಯಹ ಪ್ರಶ್ನಾವಲಿ ಉಠಾओ,
वह है पारलौकिक परमात्मा और वह है लौकिक पिता. ಆತ್ಮ और ಶರೀರ ಅಲಗ ಹೇನ. ಪ್ರಶ್ನೆ ಕೇಳ್ರಿ. ಪಾರಲೌಕಿಕ ತಂದೆ ಯಾರು? ಲೌಕಿಕದ ತಂದೆ ಯಾರು? ಒಬ್ಬರು ದೇಹಕ್ಕೆ ತಂದೆ, ಇನ್ನೊಬ್ಬರು ಆತ್ಮಕ್ಕೆ ತಂದೆ ಆಗಿದ್ದಾರೆ ಅಂತ ತಿಳಿಸ್ರಿ. शरीर का पिता लौकिक बाप है. आत्माओं का पिता परम पिता परमात्मा है. वह है बड़ा बाबा. सब भगत उनको ही याद करते हैं. ಪರಮಾತ್ಮ ಎಲ್ಲರಿಗಿಂತ ದೊಡ್ಡವನು. ಎಲ್ಲ ಭಕ್ತರು ಸಹ ಅವನನ್ನೇ ನೆನಪು ಮಾಡ್ತಾರೆ. ಆಜ್ಕಲ್ ತೋ ಅನೇಕ ಗುರು है जो जगत गुरु नाम रखते. जगत अम्बा ये भी बहुत निकली. यह है सब झूठ. ಇತ್ತೀಚೆಗೆ ಅನೇಕ ಗುರುಗಳು ಹುಟ್ಕೊಂಡಿದ್ದಾರೆ. ತಮಗೆ ಜಗದ್ಗುರು ಅಂತ ಹೇಳ್ಕೊಡ್ತಾರೆ. ಹಾಗೆಯೇ ಅನೇಕ ಮಾತೆಯರು ಸಹ ಸನ್ಯಾಸಿಗಳಾಗಿ ಜಗನ್ಮಾತೆಯರು ಅಂತ ಟೈಟಲ್ ಇಟ್ಕೊಂಡಿರ್ತಾರೆ. ಆದರೆ ಅದು ಎಲ್ಲವೂ ಸುಳ್ಳಾಗಿದೆ. झूठ में सच का पता मुश्किल पड़ता है. बड़े बड़े नाम रख बैठे परंतु सच तो छिप न सके. ಈ ಸುಳ್ಳಿನ ಪ್ರಪಂಚದಲ್ಲಿ ಸತ್ಯವನ್ನು ಗುರುತಿಸುವುದು ಬಹಳ ಕಷ್ಟ ಆಗ್ತದೆ. ಆದರೆ ಸತ್ಯ ಎಂದೂ ಸಹ ಮುಚ್ಚಿ ಇಡೋದಕ್ಕೆ ಆಗೋದಿಲ್ಲ. ಅದು ತಂತಾನೇ ಪ್ರತ್ಯಕ್ಷ ಆಗಿಬಿಡ್ತದೆ. कहते हैं सच तो बिठो नच डांस करते रहो. तुम आस्तिक बन गए धारणा की तो स्वर्ग में तुम्हें डांस करना है. ಬಾಬಾ ಹೇಳ್ತಾರೆ, ಯಾರು ಸತ್ಯತೆಯಿಂದ ನಡೀತಾರೋ ಅವರು ಸದಾ ಮನಸ್ಸಿನಿಂದ ನೃತ್ಯ ಮಾಡ್ತಿರ್ತಾರೆ. ನೀವೀಗ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡು ಆಸ್ತಿಕರಾಗ್ತಾ ಇದ್ದೀರಿ. ನೀವು ಸ್ವರ್ಗದಲ್ಲಿಯೂ ಸಹ ಹೋಗಿ ನೃತ್ಯ ಮಾಡೋರಿದ್ದೀರಿ. ದೇವತಾಯೇ डांस करेंगे. पतित दुनिया है नर्क. तो नर्क को स्वर्ग अथवा पावन दुनिया यह गुरु या साधु लोग थोड़े ही बनाएंगे. ದೇವತೆಗಳು ನೃತ್ಯ ಮಾಡ್ತಾರೆ. ಈ ನರ್ಕದವರು ದುಃಖಿಯಾಗಿದ್ದಾರೆ. ನರ್ಕವನ್ನು ಸ್ವರ್ಗ ಮಾಡೋರು ಪರಮಾತ್ಮನೋ ಅಥವಾ ಈ ಸಾಧು ಸಂತರು? ಸಾಧು ಸಂತರು ನರ್ಕವನ್ನು ಸ್ವರ್ಗ ಮಾಡೋದಿಲ್ಲ. इसको कहा जाता कुंभी पाक नर्क. ಸ್ವರ್ಗ ಕೋ ಕಹಾ ಜಾತಾ ಶಿವಾಲಯ. ಈ ಕಲಿಯುಗಕ್ಕೆ ಕುಂಭಿಪಾಕ ನರ್ಕ ಅಂತ ಹೇಳಲಾಗ್ತದೆ. ರೌರವ ನರ್ಕ ಅಂತ ಹೇಳಲಾಗ್ತದೆ. ಸ್ವರ್ಗಕ್ಕೆ ಶಿವಾಲಯ ಅಂತ ಹೇಳಲಾಗ್ತದೆ. हम सभी प्रजापिता ब्रह्मा द्वारा ही रचे हुए. ಪರಮಾತ್ಮ ಹಮಾರ ಬಾಪ್ ಹೈ. ನಾವೆಲ್ಲರೂ ಪರಮಪಿತ ಪರಮಾತ್ಮನ ಮಕ್ಕಳು. ಪ್ರಜಾಪಿತ ಬ್ರಹ್ಮರವರ ಮೂಲಕ ಬ್ರಾಹ್ಮಣರಾಗಿದೆ. ಹೊಸ ಜನ್ಮವನ್ನು ಪಡ್ಕೊಂಡಿದ್ದೇವೆ. ತೋ ಅಬ್ ಶಿವ್ ಬಾಬಾ ಕೆ ಪೋತ್ರೆ ಠಹರೆ. ನಿರಾಕಾರ ಶಿವನಿಗೆ ನಾವು ಮೊಮ್ಮಕ್ಕಳಾಗ್ತೇವೆ. ಬ್ರಹ್ಮನ ಮಕ್ಕಳು ಅಂದರೆ ಶಿವನಿಗೆ ಮೊಮ್ಮಕ್ಕಳು. वर्षा भी वही देंगे. ज्ञान सागर भी वही है. अविनाशी ज्ञान रत्न ब्रह्मा द्वारा देते हैं. ಪರಮಾತ್ಮ ಜ್ಞಾನ ಸಾಗರ, ಅವನೇ ಆಸ್ತಿ ಕೊಡ್ತಾನೆ. ಅವಿನಾಶಿ ಜ್ಞಾನ ರತ್ನಗಳನ್ನು ಬ್ರಹ್ಮರವರ ಮೂಲಕ ಮಕ್ಕಳಿಗೆ ಕೊಡ್ತಾನೆ. स्कूल में भी कोई कोई पीछे आने वाले भी तीखे निकल जाते क्योंकि पढ़ाई अच्छी करते. यहाँ भी अच्छी रीति पढ़ना और पढ़ाना है.
ಶಾಲೆಯಲ್ಲಿ ಕೊನೆಗೆ ಬರುವಂಥವರು ಸಹ ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡಿ ಹಳೆ ವಿದ್ಯಾರ್ಥಿಗಳಕ್ಕಿಂತನೂ ಮುಂದೆ ಹೋಗಿಬಿಡ್ತಾರೆ. ಹಾಗೆ ಇಲ್ಲಿಯೂ ಸಹ ಯಾರು ಒಳ್ಳೆಯ ರೀತಿಯಿಂದ ಅಭ್ಯಾಸ ಮಾಡ್ತಾರೆ ಮತ್ತು ಮಾಡಿಸ್ತಾರೆ ಅವರು ತಂದೆಯ ಸಮಾನ ಆಗಿಬಿಡ್ತಾರೆ. जो आप समान न बनावे तो ज़रूर उनमें कुछ न कुछ खामी आए, इसलिए धारणा नहीं होती. काम विकार का अगर सेमी नशा भी होगा तो धारणा मुश्किल होगी. लिखते हैं बाबा, काम का तूफान बहुत तंग करता है, बेताला बना देता है. ಮಕ್ಕಳು ಹೇಳ್ತಾರೆ, ಬಾಬಾ, ಈ ಕಾಮವಿಕಾರ ನಮಗೆ ಬಹಳ ತೊಂದರೆ ಕೊಡ್ತಾ ಇದೆ. ಕಾಮದ ಬಿರುಗಾಳಿ ಬಂದ್ಬಿಡ್ತದೆ. ಆಗ ಕಾಮವಿಕಾರ ನಮ್ಮನ್ನು ಬೇತಾಳವನ್ನಾಗಿ ಮಾಡಿಬಿಡ್ತದೆ. ಬಾಪ್ ಕಹತೆ, ಬಚ್ಚೆ ಕಾಮ ಮಹಾಶತ್ರು, ಉನ್ಕೋ ಯೋಗ ಬಲ ಸೆ ಜೀತೋ. कल्प पहले भी तुमने जीता है. बाप की गद्दी पर बैठे हो. सिर्फ एक जन्म पवित्र बनने से इतना ऊंच बन जाए. ಆದರೆ ಬಾಬಾ ಹೇಳ್ತಾರೆ, ಹೆದರಬೇಡಿ, ಕಾಮ ಮಹಾಶತ್ರು ಆಗಿದೆ, ಆದರೆ ಯೋಗ ಬಲದಿಂದ ಅದನ್ನು ಗೆಲ್ಲಬಹುದು. ಕಲ್ಪದ ಹಿಂದೆಯೂ ಸಹ ನೀವೇ ಕಾಮಜೀತ ಆಗಿದ್ರಿ, ತಂದೆಯ ಸಿಂಹಾಸನದ ಮೇಲೆ ಕೂತ್ಕೊಂಡಿದ್ರಿ. ಈಗಲೂ ಸಹ ಈ ಜನ್ಮದಲ್ಲಿ ಪವಿತ್ರ ಆಗಿಬಿಟ್ಟರೆ ನೀವು ನಾರಾಯಣನ ಸಿಂಹಾಸನಕ್ಕೆ ಅಧಿಕಾರಿ ಆಗ್ತೀರಿ, ಉನ್ನತ ಪದವಿಯನ್ನು ಪಡ್ಕೊಳ್ತೀರಿ. ಪವಿತ್ರ ನ ರಹನೆ ಸೆ ಘಾಟಾ ಪಡೇಗ, ಮೌತ್ ಸಾಮ್ನೆ ಖಡಾ ಹೈ. ಆದರೆ ಪವಿತ್ರತೆಯಿಂದ ಇರದೇ ಹೋದರೆ ನಿಮಗೆ ನುಕ್ಸಾನ ಆಗುವುದು. ಮೃತ್ಯು ಎದುರಿಗೆ ನಿಂತಿದೆ. एक्सीडेंट आदि कितने होते रहते, रजो प्रधान के समय इतना मौत नहीं होता है. अब तो पंप है, आगे इतनी मशीनें आदि नहीं थी. ಈಗ ನೋಡಿದರೆ ಅಪಘಾತಗಳು ನಡೀತಾ ಇವೆ, ಅನಾಹುತಗಳು ನಡೀತಾ ಇವೆ. ರಜೋಪ್ರಧಾನ ಸಮಯದಲ್ಲಿ ಅಂದರೆ ದ್ವಾಪರ ಯುಗದಲ್ಲಿ ಈಗಿನ ಥರ ಮೃತ್ಯು ಬರ್ತಿರಲಿಲ್ಲ. ಜನ ಆರಾಮಾಗಿ ಬದುಕ್ತಿದ್ರು. ಇಲ್ಲಿಯ ಥರ ಇಷ್ಟೊಂದು ರೋಗಗಳು, ಇಷ್ಟೊಂದು ಅಪಘಾತಗಳು ನಡೀತಿರಲಿಲ್ಲ. आगे इतनी मशीनें आदि नहीं थी. लड़ाई कोई स्टीमर अथवा ಏರೋಪ್ಲೇನ್ से थोड़े ही होती थी. ಮೊದಲು ಮಾಯೆಯ ಈ ವೈಭವ ಇರಲಿಲ್ಲ, ಇಷ್ಟೊಂದು ಯಂತ್ರಗಳು ಇರಲಿಲ್ಲ, ಯುದ್ಧದ ಸಾಮಗ್ರಿಯೂ ಸಹ ಇರಲಿಲ್ಲ. ಮೊದಲು ಹಡಗಿನ ಮೂಲಕ ಅಥವಾ ವಿಮಾನದ ಮೂಲಕ ಯಾರೂ ಯುದ್ಧ ಮಾಡ್ತಿರಲಿಲ್ಲ. ಪರಸ್ಪರ ಎದುರಿಗೆ ನಿಂತು ಯುದ್ಧ ಮಾಡ್ತಿದ್ರು. अब यह सब निकले, यहाँ थे नहीं. ಆದರೆ ಇತ್ತೀಚೆಗೆ ವಿಜ್ಞಾನದಿಂದ ಯುದ್ಧದ ಅನೇಕ ವಸ್ತುಗಳನ್ನು ತಯಾರು ಮಾಡಿದ್ದಾರೆ. ಮೊದಲು ಈ ಎಲ್ಲ ಯಂತ್ರಗಳು ಇರಲಿಲ್ಲ. सतयुग में नहीं थे. अब फिर संगम पर ही बन रहे, जो फिर तुमको स्वर्ग में सुख के लिए मिलना है. ವಿಜ್ಞಾನದ ವಸ್ತುಗಳು ಸಂಗಮ ಯುಗದಲ್ಲಿ ತಯಾರಾಗ್ತಾ ಇವೆ. ಆ ವಸ್ತುಗಳಿಂದ ನಿಮಗೆ ಸ್ವರ್ಗದಲ್ಲಿಯೂ ಸಹ ಸುಖ ಸಿಗಲಿದೆ. ಏರೋಪ್ಲೇನ್ ಜೋ ಬನಾತೆ ಹೈ ವಹ ಭಿ ವಹಾ ಹೋಂಗೆ. प्रजा में भी कोई न कोई आएंगे, संस्कार लेकर जाएंगे, फिर वहाँ आकर बनाएंगे. ಈ ವಿಮಾನಗಳು
ಈ ವಿಜ್ಞಾನದ ಸಾಧನಗಳು ಸ್ವರ್ಗದಲ್ಲೂ ಇರ್ತವೆ. ಕೆಲವರು ವಿಜ್ಞಾನದ ಸಂಸ್ಕಾರವನ್ನು ತೆಗೆದುಕೊಂಡು ಪ್ರಜೆಗಳಲ್ಲಿ ಬರ್ತಾರೆ. ಬಂದು ಅಲ್ಲಿ ನಿಮಗಾಗಿ ಸುಖದ ಸಾಧನಗಳನ್ನು ನಿರ್ಮಾಣ ಮಾಡಿ ಕೊಡ್ತಾರೆ. ಅಭಿ ಬನಾತೆ ಹೇ ವಿನಾಶ್ ಕೆ ಲಿಯೆ, ಫಿರ್ ಬನಾಯೆಂಗೆ ತೋ ಸುಖ ಕೆ ಕಾಮ ಮೇ ಆಯೆಂಗೆ. ವಿಜ್ಞಾನಿಗಳು ಈಗ ಏನೆಲ್ಲ ತಯಾರು ಮಾಡ್ತಿದ್ದಾರೆ ಅದು ವಿನಾಶಕ್ಕಾಗಿ ಮಾಡ್ತಾ ಇದೆ. ಆದರೆ ಸ್ವರ್ಗದಲ್ಲಿ ಬಂದು ಯಾವ ವಸ್ತುಗಳನ್ನು ತಯಾರು ಮಾಡ್ತಾರೆ, ವಿಮಾನಗಳನ್ನು ತಯಾರು ಮಾಡ್ತಾರೆ, ನಿಮ್ಮ ಅರಮನೆಗಳನ್ನು ಕಟ್ಟಿಸ್ತಾರೆ, ಅದೆಲ್ಲ ನಿಮ್ಮ ಸುಖಕ್ಕಾಗಿ ಮಾಡೋರಿದ್ದಾರೆ. ವಹಾ ತೋ ಫುಲ್ ಪ್ರೂಫ್ ಹೋಂಗೆ, ಮಾಯಾ ಕಿ ಪೊಂಪ್ ಸೆ ವಿನಾಶ್ ಹೋಗಾ. विनाश जरूर होना है. ब्राह्मणों द्वारा यज्ञ भी रचा हुआ है. इसमें सारी पुरानी दुनिया स्वाहा हो जाएगी. ಬಾಬಾ ಹೇಳ್ತಾರೆ, ಅಲ್ಲಿ ಯಾವ ವಸ್ತುನೂ ಮನುಷ್ಯನಿಗೆ ಕಷ್ಟ ಕೊಡೋದಿಲ್ಲ. ಅದು ಸಂಪೂರ್ಣ ಫುಲ್ ಪ್ರೂಫ್ ಆಗಿರ್ತದೆ. ಈ ಮಾಯೆಯ ವೈಭವ ಏನಿದೆ ಇದು ಈಗ ವಿನಾಶ ಆಗಲಿದೆ. ಬಾಬಾ ಬ್ರಾಹ್ಮಣರ ಮೂಲಕ ರುದ್ರ ಜ್ಞಾನ ಯಜ್ಞವನ್ನು ರಚಿಸಿದ್ದಾರೆ. ಈ ಯಜ್ಞದಲ್ಲಿ ಕೊನೆಗೆ ಇಡೀ ಪ್ರಪಂಚನೇ ಸ್ವಾಹ ಆಗಿಬಿಡ್ತದೆ. ಬ್ರಾಹ್ಮಣೋ ದ್ವಾರ ಹಿ ಯಜ್ಞ ರಚತೆ ಹೇ, ಮಿಲ್ತಾ ಭಿ ಬ್ರಾಹ್ಮಣೋಂ ಕೋ ಹೇ. ಬ್ರಾಹ್ಮಣರ ಮೂಲಕ ಬಾಬಾ ಯಜ್ಞ ರಚಿಸ್ತಾರೆ. ಆ ಯಜ್ಞವನ್ನು ರಕ್ಷಣೆ ಮಾಡೋರು ಬ್ರಾಹ್ಮಣರೇ, ಅದನ್ನು ನಡೆಸೋರು ಬ್ರಾಹ್ಮಣರೇ ಅಂದ ಮೇಲೆ ಅವರಿಗೆ ದೇವತಾ ಪದವಿ ಸಿಗ್ತದೆ. ಬ್ರಾಹ್ಮಣ ವರ್ಣ ಹಿ ಸೋ ದೇವತಾ ವರ್ಣ बनता है. ब्राह्मण फिर देवता बनते. शिव बाबा ब्रह्मा द्वारा ब्राह्मण बनाते, फिर ब्राह्मण देवता बनते. कितनी सीधी बात है, परंतु बच्चों पर बड़ा वंडर लगता है. जो इतनी सहज बात भी कई बच्चे धारण नहीं करते. ಎಷ್ಟೊಂದು ಸಹಜವಾದಂಥ ವಿಚಾರ. ಪರಮಾತ್ಮನೇ ಬಂದು ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರನ್ನು ರಚನೆ ಮಾಡ್ತಾರೆ, ಅವರೇ ಸ್ವರ್ಗದ ದೇವತೆಗಳಾಗ್ತಾರೆ ಎಂಬ ಸಹಜವಾದಂಥ ವಿಚಾರವೂ ಸಹ ಅನೇಕರಿಗೆ ಅರ್ಥ ಆಗೋದಿಲ್ಲ, ಅನೇಕರಲ್ಲಿ ಧಾರಣೆಯೂ ಆಗೋದಿಲ್ಲ. ಅಚ್ಚ ಮೀಠೆ ಮೀಠೆ सिक्की लदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. रूहानी बच्चों की रूहानी बाप दादा को याद प्यार, गुड मॉर्निंग और नमस्ते नमस्ते नमस्ते. धारणा के लिए ಮುಖ್ಯ ಸಾರ. ಧಾರಣೆಗಾಗಿ ಮುಖ್ಯಾಂಶಗಳು. बाप के साथ सदा सच्चे रहना है. विकारों का दान देकर फिर भस्मासुर नहीं बनना है. पवित्रता का फरमान जरूर पालन करना है. ತಂದೆಯ ಜೊತೆಗೆ ಸತ್ಯತೆಯಿಂದ ಇರಬೇಕು. ವಿಕಾರಗಳನ್ನು ದಾನ ಕೊಟ್ಟು ಮತ್ತೆ ಅದನ್ನು ವಾಪಸ್ ಪಡೆದು ಭಸ್ಮಾಸೂರ ಆಗಬಾರದು. ಪವಿತ್ರತೆಯ ಆಜ್ಞೆಯನ್ನು ಅವಶ್ಯವಾಗಿ ಪಾಲನೆ ಮಾಡಬೇಕು. ಎರಡನೇದು, ವಿಕಾರೋं के सूक्ष्म नशे को योग बल से समाप्त करना है. पढ़ाई अच्छी रीति पढ़नी और पढ़ानी. ವಿಕಾರಗಳ ಸೂಕ್ಷ್ಮ ನಶೆಯನ್ನು ಯೋಗ ಬಲದಿಂದ ಸಮಾಪ್ತಿ ಮಾಡಬೇಕು. ವಿದ್ಯಾಭ್ಯಾಸ ಒಳ್ಳೆಯ ರೀತಿಯಿಂದ ಓದಬೇಕು ಮತ್ತು ಓದಿಸಬೇಕು. ವರದಾನ.
मंजिल को सामने रख ब्रह्मा बाप को फॉलो करते हुए फर्स्ट नंबर लेने वाले ತೀವ್ರ ಪುರುಷಾರ್ಥಿ ಭವ. ಗುರಿಯನ್ನು ಎದುರಿಗೆ ನೋಡುತ್ತಾ ಬ್ರಹ್ಮ ತಂದೆಗೆ ಅನುಸರಿಸುವಂತಹ ನಂಬರ್ 1 ಸ್ಥಾನಕ್ಕೆ ಬರುವಂತಹ ತೀವ್ರ ಪುರುಷಾರ್ಥಿಗಳು ಆಗಿರಿ. तीव्र पुरुषार्थी के सामने सदा मंजिल होती है. वे कभी यहाँ वहाँ नहीं देखते. फर्स्ट नंबर में आने वाली आत्माएं व्यर्थ को देखते हुए भी नहीं देखती. व्यर्थ बातें सुनते हुए भी नहीं सुनती. वे मंजिल को सामने रख ब्रह्मा बाप को फॉलो करती है. जैसे ब्रह्मा बाप ने अपने को करनहार समझकर कर्म किया, कभी करावनहार नहीं समझा. इसलिए जिम्मेवारी संभालते भी सदा हल्के रहे. ऐसे फॉलो फादर करो. ತೀವ್ರ ಪುರುಷಾರ್ಥಿಗಳ ಮುಂದೆ ಸದಾ ಗುರಿನೇ ಕಾಣಿಸ್ತಿರ್ತದೆ. ಅವರು ಅಲ್ಲಿ ಇಲ್ಲಿ ನೋಡೋದಿಲ್ಲ. ನಂಬರ್ 1 ಸ್ಥಾನಕ್ಕೆ ಬರುವಂಥ ಮಕ್ಕಳು ವ್ಯರ್ಥವನ್ನು ನೋಡಿದರೂ ನೋಡದ ಹಾಗೆ ಇರ್ತಾರೆ. ವ್ಯರ್ಥವನ್ನು ಕೇಳಿದರೂ ಕೇಳದ ಹಾಗೆ ಇರ್ತಾರೆ. ಅವರು ಸದಾ ತಮ್ಮ ಮುಂದೆ ಗುರಿಯನ್ನು ನೋಡುತ್ತಾ ಬ್ರಹ್ಮ ತಂದೆಗೆ ಅನುಕರಣೆ ಮಾಡ್ತಾರೆ. ಹೇಗೆ ಬ್ರಹ್ಮ ಬಾಬಾ ತಮಗೆ ನಿಮಿತ್ತ ಮಾತ್ರ ಅಂತ ತಿಳ್ಕೊಂಡಿದ್ರು. ಮಾಡೋನೋ ಮಾಡಿಸೋನೋ ಶಿವ ಬಾಬಾ ಆಗಿದ್ದರೆ ನಾನು ನಿಮಿತ್ತ ಮಾತ್ರ ಮಾಡ್ತಿದ್ದೀನಿ ಅಂತ ಬ್ರಹ್ಮ ಬಾಬವರು ಸದಾ ನೆನ್ಪಿಟ್ಕೊಂಡಿರ್ತಿದ್ರು. ಆದ್ದರಿಂದ ಅವರಿಗೆ ಎಷ್ಟು ದೊಡ್ಡ ಜವಾಬ್ದಾರಿ ಅವರ ಮೇಲೆ ಇದ್ದರೂ ಸಹ ಹಗುರತೆಯ ಅನುಭವ ಮಾಡ್ತಿದ್ರು. ಹಾಗೆ ನೀವು ಮಕ್ಕಳು ಬ್ರಹ್ಮ ತಂದೆಗೆ ಅನುಕರಣೆ ಮಾಡಿರಿ. श्लोगन. जो बात अवस्था को बिगाड़ने वाली है उसे सुनते हुए भी नहीं सुनो. ಯಾವ ವಿಷಯ ನಮ್ಮ ಅವಸ್ಥೆಯನ್ನು ಕೆಡಿಸುವಂತಹ ವಿಷಯ ಇರ್ತದೆ ಅದನ್ನು ಕೇಳಿದರೂ ಕೇಳದಂತೆ ಇರಬೇಕು. ಲವಲೀನ ಸ್ಥಿತಿ का ಅನುಭವ करो. ಲವಲೀನ ಸ್ಥಿತಿಯ ಪ್ರೇಮಮಗ್ನ ಸ್ಥಿತಿಯ ಅನುಭವ ಮಾಡಿರಿ. बाप का बच्चों से इतना प्यार है जो रोज़ प्यार का रिस्पॉन्ड देने के लिए इतना बड़ा पत्र लिखते. ತಂದೆಗೆ ಮಕ್ಕಳ ಮೇಲೆ ಎಷ್ಟು ಪ್ರೀತಿ ಇದೆ ಅಂದರೆ ಆ ಪ್ರೀತಿಯ ಒಂದು ರೆಸ್ಪಾನ್ಸ್ ಅಥವಾ ಪ್ರತಿ ಉತ್ತರ ಕೊಡೋದಕ್ಕಾಗಿ, ನಿಮ್ಮ ಪ್ರೀತಿಯನ್ನು ಸ್ಪಂದಿಸುವುದಕ್ಕಾಗಿ ಬಾಬಾ ಪ್ರತಿದಿನ ನಿಮಗೆ ದೊಡ್ಡ ಪತ್ರ ಬರೀತಾರೆ. 4 ಪುಟಗಳ ಪತ್ರ ಬರೀತಾರೆ. ಜೊತೆಗೆ ಯಾದ್ ಪ್ಯಾರ್ ದೇತೆ और साथी बन ಸದಾ ಸಾಥ ನಿಭಾತೆ. ನೆನಪು ಪ್ರೀತಿ ನಮಸ್ತೆಯನ್ನು ಹೇಳ್ತಾರೆ. ಸಾಥಿಯಾಗಿ ನಿಮ್ಮ ಜೊತೆಗೆ ಇರ್ತಾರೆ. तो इस प्यार में अपनी सब कमजोरियाँ कुर्बान कर समान स्थिति में ಸ್ಥಿತ हो जाओ. ಆ ತಂದೆಯ ಪ್ರೀತಿಗಾಗಿ ನಿಮ್ಮ ಎಲ್ಲ ದುರ್ಬಲತೆಗಳನ್ನು ಬಲಿ ಕೊಟ್ಟು ಬಲಿದಾನ ಮಾಡಿ ತಂದೆಯ ಸಮಾನ ಸ್ಥಿತಿಯಲ್ಲಿ ಸ್ಥಿತ ಆಗಿರಿ. ಅಚ್ಚ. ಓಂ ಶಾಂತಿ.